ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯವು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜನವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇ ತಿಂಗಳು ಏನಾಗಬಹುದು ನಮ್ಮ ಬದುಕಿನಲ್ಲಿ? ಇಷ್ಟು ದಿವಸ ಕಷ್ಟಗಳ ಸರಮಾಲೆ ನೋಡಿದ್ದಾಗಿದೆ. ಇನ್ನಾದರೂ ಬದುಕಿನಲ್ಲಿ ಸಿಹಿಯಾದ ಬೆಳಕು ಬರುತ್ತಾ, ಅಥವಾ ಅದೇ ರೀತಿಯಾದಂತಹ ಕತ್ತಲೆಯ ಕಾರ್ಮೋಡ ಕಷ್ಟಗಳೇ ಇರುತ್ತಾ ಅನ್ನುವಂತಹ ಮಾಹಿತಿ ಈ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋನಲ್ಲಿ. ಮೊದಲನೇದಾಗಿ 7/1/2024 ತಾರೀಕಿನಂದು ಬುಧ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ. 14ನೇ ತಾರೀಕು 1ನೇ ತಿಂಗಳು 2024ಕ್ಕೆ ರವಿ ಮಕರ ರಾಶಿಗೆ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಉತ್ತರಾಯಣದ ಪುಣ್ಯಕಾಲ, ಅದರ ಜೊತೆಗೆ ನಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ. ರೈತ ಬಹಳ ಕಷ್ಟಪಟ್ಟು ಬೆಳೆದಂತಹ ಬೆಳೆಯು ಕೈಸೇರಿ ಅವನ ಮುಖದಲ್ಲೊಂದಿಷ್ಟು ಹರ್ಷವನ್ನು ಕಾಣುವಂತಹ ಸುಸಂದರ್ಭ. ಕಷ್ಟಪಟ್ಟು ಬೆಳೆದಿದ್ದಾನೆ, ಆದರೆ ಇವತ್ತು ಹಬ್ಬದ ದಿವಸ ಮಾತ್ರ ಅವನ ಮುಖದಲ್ಲಿ ಮಂದಹಾಸ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಕೈ ಬೆಳಗ್ಗೆ ಬಂದಿದೆ ಕೈಗೆ, ಆದರೆ ಅದರ ಬೆಲೆ ಹೇಗೆ ನಿಗದಿ ಆಗುತ್ತೆ ಅನ್ನೋದೇ ಅವನಿಗೆ ಪಾಪ ಯಾವಾಗಲೂ ಸಂಕಷ್ಟದ ಸಮಯ. ಅವನ ಅಷ್ಟು ತಿಂಗಳುಗಳ ಪರಿಶ್ರಮಕ್ಕೆ ಸರಿಯಾದ ಬೆಲೆ ಸಿಗದೆ ಎಷ್ಟೋ ಜನ ರೈತರು ಇವತ್ತಿಗೂ ವನವಾಸ ಪಡ್ತಿದ್ದಾರೆ, ಪರದಾಟ ಮಾಡ್ತಾ ಇದ್ದಾರೆ. ಪುಸ್ತಕಗಳಲ್ಲಿ ಉಳ್ಕೊಂಡಿದೆ ಜೈ ಜವಾನ ಜೈ ಕಿಸಾನ ಅಂತ ಅಂದ್ಕೊಂಡು, ಆದರೆ ಅದು ಇನ್ನೂ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನದ ಒಳಗಡೆ ಅನುಷ್ಠಾನಕ್ಕೆ ಬರಲಿಲ್ಲ ಅನ್ನೋದೇ ಬೇಜಾರಿನ ಸಂಗತಿ. ಏನು ಕೊಡಬಹುದು ನೀವು ಅವನ ಪರಿಶ್ರಮಕ್ಕೆ, ಒಬ್ಬ ರೈತನ ಪರಿಶ್ರಮಕ್ಕೆ? ಬಿಸಿಲಂದೆ, ಮಳೆಯಂದೆ, ಚಳಿಯಂದೆ, ಗಾಳಿಯಂದೆ, ಸರಿಯಾದ ನೀರಿನ ವ್ಯವಸ್ಥೆ ಇರಲ್ಲ. ಮಳೆ ಆಧಾರಿತ ಪ್ರದೇಶಗಳು ಜಾಸ್ತಿ, ನೀರಾವರಿ ಇರೋ ಕಡೆ ಇನ್ನೊಂದು ರೀತಿ ಸಮಸ್ಯೆ, ನೀರು ಇರೋ ಕಡೆ ನೀರು ಇದೆ ಅನ್ನೋದೇ ಸಮಸ್ಯೆ, ನೀರು ಇಲ್ಲ ಅನ್ನೋ ಕಡೆ ನೀರಿಲ್ಲ ಅನ್ನೋದೇ ಸಮಸ್ಯೆ. ನೀರಿರೋ ಕಡೆ ಯಾವಾಗ ಬೇಕಾದರೂ ಉಕ್ಕಿ ಹರಿದು ಬರಬಹುದು, ನಾಲೆಗಳು ಗೊತ್ತಾಗಲ್ಲ. ಮಳೆಯೇ ಬರಲ್ಲ, ಎಷ್ಟೋ ಬಾರಿ ಬಿತ್ತನೆ ಮಾಡ್ಕೊಂಡು ಕಾಯ್ತಾ ಇರ್ತಾರೆ, ಬಿತ್ತನೆ ಬೀಜಗಳೇ ಒಣಗಿ ಹೋಗ್ತವೆ. ಇಂತಹ ಸಂಕಷ್ಟಗಳ ಸಮಯಗಳಲ್ಲೂ ಸಹ ಪಾಪ ರೈತ ಹೇಗೋ ಒಂದು ಅನುಸರಿಸಿಕೊಂಡು ಕಷ್ಟಪಟ್ಟು ಬೆಳೆದಿರ್ತಾನೆ. ಇವತ್ತು ನಮಗೆ ಸುಗ್ಗಿ ಹಬ್ಬದ ದಿವಸ ಎಲ್ಲರೂ ಅಷ್ಟೇ ಹುಗ್ಗಿಯನ್ನು ತಿಂದು ಹಿಗ್ಗಿ ಮಾತಾಡೋಣ. ಆ ಎಳ್ಳು ಮತ್ತು ಬೆಲ್ಲವನ್ನು ಸವಿತಾ ನಿಮ್ಮ ನಾಲಿಗೆ ಹೇಗೆ ಸಿಹಿಯಾಗುತ್ತೋ ನಿಮ್ಮ ಮಾತುಗಳೂ ಸಹ ಅಷ್ಟೇ ಸಿಹಿಯಾಗಿ, ಮತ್ತೊಬ್ಬರಿಗೆ ಘಾಸಿ ಮಾಡದೆ, ಮತ್ತೊಬ್ಬರಿಗೆ ನೋವು ಮಾಡದೆ, ಜೊತೆಗೆ ನಿಮ್ಮನ್ನು ನೀವು ಘಾಸಿ ಮಾಡಿಕೊಳ್ಳದೆ, ನಿಮ್ಮನ್ನು ನೀವು ನೋವು ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸಿ. ಅದೇ ಎಳ್ಳು ಮತ್ತು ಬೆಲ್ಲದ ಸಮ್ಮಿಶ್ರಣದ ಒಂದು ಪರಮಾರ್ಥ. ನನಗೂ ಬೇಸರವಾಗಬಾರ್ದು, ನನ್ನನ್ನು ನಂಬಿರುವಂಥ ಬೇರೆಯವ್ರಿಗೂ ಬೇಸರವಾಗಬಾರ್ದು. ಅದು ಜೀವನದ ಬಹುದೊಡ್ಡ ಪರಮಾರ್ಥ. ಅದನ್ನು ಪ್ರತಿಯೊಬ್ಬರು ಸಾಗಿಸ್ಕೊಳ್ತಾ ಹೋಗಿ. ಸರ್ಕಾರಗಳು ಸ್ವಲ್ಪ ನಮ್ಮ ರೈತರುಗಳ ಬಗ್ಗೆ ಗಮನವನ್ನು ಕೊಟ್ಟು ಅವರ ಜೀವನವನ್ನು ಯಾವ ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೋ, ನೀವು ಏನೂ ಮಾಡಬೇಕಾಗಿಲ್ಲ. ಅವರ ಬೆಲೆಗಳಿಗೆ ದಲ್ಲಾಳಿಗಳ ಕಿರಿಕಿರಿಗಳು ಇಲ್ಲದೆ ನೇರವಾಗಿ ರೈತ ಏನು ಬೆಳೆಯನ್ನು ಬೆಳೆದಿರ್ತಾನೋ ಅದಕ್ಕೆ ವ್ಯಾಪಾರಕ್ಕೆ ಅನುಕೂಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡ್ರೆ ಸಾಕು. ಈ ಕಡೆ ಗ್ರಾಹಕನಿಗೂ ಇಲ್ಲ, ಬೆಳೆಗಾರನಿಗೂ ಇಲ್ಲ, ಮಧ್ಯದಲ್ಲಿ ಇನ್ಯಾರೋ ತಿನ್ಕೊಂಡು ಹೋಗ್ತಾರೆ. ಕಷ್ಟಪಡಲಿಲ್ಲ, 4 ಮಾತು ಹೆಚ್ಚು 4 ಮಾತು ಕಡಿಮೆ, ವ್ಯಾಪಾರ ಕುದುರಿಸೋದು ಹೋಗೋದು, ಇಷ್ಟೇ ಆಗಿ ಹೋಗಿದೆ ಬದುಕು. ರೈತ ಯಾವಾಗಲೂ ಸಂಕಷ್ಟದಲ್ಲೇ ಇದ್ದಾನೆ. ಅದಕ್ಕೆ ದೊಡ್ಡವರು ಹೇಳ್ತಾರೋ ಏನು, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಅಷ್ಟು ಕಷ್ಟಪಡ್ತಿದ್ದಾರೆ. ಮುತ್ತಿನಂಥ ಅನ್ನವನ್ನು ತಟ್ಟೆ ಒಳಗಡೆ ಹಾಕ್ಕೊಳ್ಳೋದಷ್ಟೇ ನಿಮಗೆ ಗೊತ್ತಿರುತ್ತೆ ಹೊರತು ಅದರ ಹಿಂದೆ ಎಷ್ಟು ಪರಿಶ್ರಮಗಳು ಇರುತ್ತವೆ. ಒಂದು ತರಕಾರಿಗಾಗಲಿ, ಒಂದು ಬೇಳೆ ಬೆಳೆಯೋದಕ್ಕಾಗಲಿ, ಒಂದು ಸಂಬಾರ ಮಾಡ್ಕೊಳ್ಳೋದಕ್ಕಾಗಲಿ ಎಷ್ಟು ಕಷ್ಟವಿದೆ.
ಅಡುಗೆ ಮಾಡಬೇಕಾದಂಥ ಸ್ತ್ರೀಯನ್ನು ಕೇಳಿದಾಗ ಗೊತ್ತಾಗುತ್ತೆ ಅಡುಗೆ ಮಾಡೋದಕ್ಕೆ ಏನು ಕಷ್ಟವಿದೆ ಏನು ಸುಖವಿದೆ ಅಂತ. ಅಷ್ಟೆಲ್ಲ ಕಷ್ಟ ಮಾಡಿದ ಸ್ತ್ರೀಗೂ ಕೊನೆಗೆ ಹೇಳೋದೇನು ಮನೆಯಲ್ಲಿ, ಉಪ್ಪು ಕಡಿಮೆ, ಖಾರ ಹೆಚ್ಚು, ರುಚಿ ಇಲ್ಲ. ಹೀಗೆ ರೈತನ ಪಾಡು ಅಷ್ಟೇ, ಗೃಹಿಣಿ ಪಾಡು ಅಷ್ಟೇ. ನಿಮ್ಮ ಮನೆಯಲ್ಲಿ ಗೃಹಿಣಿಯನ್ನು ಮೆಚ್ಚಿಸ್ಬಿಡಿ, ನಿಮ್ಮ ಮನೆಯಲ್ಲಿ ಸಂತೋಷವೋ ಸಂತೋಷ. ಇನ್ನು 18ನೇ ತಾರೀಕಿನಂದು ಶುಕ್ರ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ 3 ಗ್ರಹಗಳು ಬದಲಾವಣೆ ಆಗ್ತಾ ಇದೆ. ವೃಶ್ಚಿಕ ರಾಶಿಗೆ ಈ ಗ್ರಹಸ್ಥಿತಿಗಳು ಯಾವ ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ. ರವಿಗ್ರಹವು 2 ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕುಜ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ, ಬುಧ 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಗುರು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಶುಕ್ರ 1 ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿ 4ನೇ ಮನೆಯಲ್ಲಿಯೂ, ರಾಹು 5 ಮತ್ತು ಕೇತು 11ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾರೆ. ಈ ಗ್ರಹಸ್ಥಿತಿಗಳಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಚೊಚ್ಚಲ ತಿಂಗಳಾದಂತಹ ಜನವರಿ ತಿಂಗಳಲ್ಲಿ ಯಾವ ರೀತಿಯ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನು ಗಮನಿಸೋಣ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ನಾನು ಈ ವರ್ಷ ಭವಿಷ್ಯ ಹೇಳಬೇಕಾದ್ರೇ ಈ ವರ್ಷದಲ್ಲಿ ಕೆಲ ತಿಂಗಳುಗಳನ್ನು ಬಿಟ್ಟರೆ ಮಿಕ್ಕಿನೆಲ್ಲ ತಿಂಗಳುಗಳು ಸಹ ನಿಮಗೆ ಬಹಳ ಸಪೋರ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ನಿಮಗೆ ಹಣಕಾಸಿನ ಹರಿವನ್ನು ಹೆಚ್ಚಿಗೆ ತಂದುಕೊಡುತ್ತೆ, ಜೀವನದಲ್ಲಿ ಅಭಿವೃದ್ಧಿಯಾಗತ್ತೆ, ಮಾನಸಿಕವಾಗಿ ಸುಖ ಸೌಖ್ಯ ನೆಮ್ಮದಿಗಳು ಪ್ರಾಪ್ತಿಯಾಗತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಆ ಕೆಲ ತಿಂಗಳುಗಳನ್ನು ಬಿಟ್ಟರೆ, ಯಾವುದಾ ಕೆಲ ತಿಂಗಳುಗಳು, ಆ ತಿಂಗಳುಗಳು ಬಂದಾಗ ಹೇಳ್ತೀನಿ ಖಂಡಿತ. ಆದರೆ ಈ ಜನವರಿಯ ತಿಂಗಳಲ್ಲಿ ನಿಮಗೆ ಬಹುದೊಡ್ಡ ಸಂಭ್ರಮದ ವಾತಾವರಣ, ವಿಪರೀತವಾದಂತಹ ಆದಾಯದ ಯೋಗ, ಹಣಕಾಸಿನ ಹರಿವಿನಲ್ಲಿ ಹೆಚ್ಚಳ ಉಂಟಾಗುವಂತಹದ್ದು, ಜೊತೆಗೆ ಬಂದ ಹಣಕಾಸುಗಳು ಉಳಿಕೆ ಆಗುವಂತಹದ್ದು, ಸಾಲಗಳಿಂದ ಆಚೆ ಬರ್ತೀರಿ, ಮಾನಸಿಕವಾಗಿ ಸುಖ ಸೌಖ್ಯ ನೆಮ್ಮದಿಗಳು ಪ್ರಾಪ್ತಿ ಆಗುವಂತಹ ತಿಂಗಳು ಈ ಜನವರಿ ತಿಂಗಳಾಗಿರುತ್ತೆ. ವ್ಯಾಪಾರ ವ್ಯವಹಾರ ವೃತ್ತಿರಂಗದಲ್ಲಿ ಅಪಾರವಾದಂತಹ ಯಶಸ್ಸನ್ನು ಪಡೆದುಕೊಳ್ಳುವಂಥದ್ದು. ತುಂಬ ದಿವಸಗಳಿಂದ ನನಗೆ ವರ್ಗಾವಣೆಯ ಯೋಗ ಆಗ್ತಾ ಇಲ್ಲ, ಬಡ್ತಿ ಸಿಗ್ತಿಲ್ಲ, ನನಗೆ ಬರಬೇಕಾದಂತಹ ಸಂಬಳದ ಬಾಕಿಗಳು ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಈ ತಿಂಗಳು ಖಂಡಿತವಾಗಿಯೂ ಅವೆಲ್ಲವೂ ಸಹ ನಿಮಗೆ ಕೈ ಸೇರುವಂತಹ ತಿಂಗಳಾಗಿರುತ್ತೆ. ಈ ಜನವರಿಯ ತಿಂಗಳು ನಿಮ್ಮ ಯೋಜನೆಯ ಅನುಸಾರವಾಗಿ, ಅಂದರೆ ನೀವು ಈಗಾಗಲೇ ಏನು ಪ್ಲಾನ್ ಅಂತ ಏನು ಮಾಡ್ಕೊಂಡಿರ್ತೀರಿ ಆ ಪ್ಲ್ಯಾನ್ ಪ್ರಕಾರವೇ ನಿಮಗೆ ಜನವರಿ ತಿಂಗಳು ಹೋಗುವಂತಹದ್ದು ಆಗುತ್ತೆ. ಸ್ವಂತ ಉದ್ದಿಮೆಯನ್ನು ಮಾಡುವಂತಹವರಿಗೆ ಇದು ಸಕಾಲವಾಗಿದೆ. ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕೆ, ಹೊಸದಾಗಿ ಏನಾದರೂ ಶುರು ಮಾಡೋದಬೇಕು ಅಂತಂದರೂ ಸಹ ಇದು ಉತ್ತಮವಾದಂತಹ ತಿಂಗಳೇ ಆಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯೆಲ್ಲ ಬರುವಂತಹದ್ದು, ವಿದೇಶ ಪ್ರಯಾಣಗಳ ಪ್ರವಾಸಗಳ ಪ್ರಯತ್ನದಿಂದ ಅವು ಲಭ್ಯ ಆಗುವಂತಹದ್ದು, ಆದಾಯದಲ್ಲಿ ತೃಪ್ತಿ, ವೆಚ್ಚದಲ್ಲಿ ಕಡಿಮೆ ಇರುವಂತಹದ್ದು, ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹದ್ದು ಈ ತಿಂಗಳುಗಳು ಇದೆ. ಇದು ಗೋಚಾರದ ಸೂಚ್ಯ ಫಲಗಳು ಈ ರೀತಿಯಾಗಿ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಜನ್ಮ ಜಾತಕದಲ್ಲೂ ಸಹ ಇದೇ ರೀತಿಯಾದಂತಹ ಯೋಗದ ಫಲಗಳು ಇದೆಯಾ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಒಳ್ಳೆ ರೀತಿಯಾದಂತಹ ದಶೆ, ಒಳ್ಳೆ ಭುಕ್ತಿಗಳು, ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ನಿಮಗೆ ಹೇಳುವಂತಹ ಫಲಾನುಫಲಗಳು ಯಥಾವತ್ತಾಗಿ ಹಾಗೆಯೇ ಬರುತ್ತೆ. ಇನ್ನು ನಿಮ್ಮ ಜನ್ಮ ಜಾತಕದಲ್ಲೇನಾದರೂ ಅಶುಭದ ಫಲಗಳು ಇದ್ದ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ರೀತಿ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಎಷ್ಟೋ ಬಾರಿ ಗೋಚಾರ ಚೆನ್ನಾಗಿದ್ದರೂ ಜನ್ಮ ಜಾತಕ ಚೆನ್ನಾಗಿರೋದಿಲ್ಲ. ಅಲ್ಲಿ ಈ ಕರ್ಮಸ್ಥಾನಗಳಲ್ಲಿ ಲಾಭ ಮತ್ತು ಏಕಾದಶಿ ಸ್ಥಾನದಲ್ಲಿ ಭಾಗ್ಯಸ್ಥಾನದ ದೋಷಗಳು ಬಂದಾಗ, ಚತುರ್ಥ ಸ್ಥಾನದ ದೋಷಗಳು ಬಂದಾಗ ತುಂಬ ಹಿಂಸೆಯನ್ನು, ಕಷ್ಟವನ್ನು ಪಡಬೇಕಾಗ್ತದೆ. ಆ ಕಷ್ಟಗಳು ಪಡೋ ಸಂದರ್ಭಗಳು ನಿಮಗೆ ಗೋಚಾರ ಇಲ್ಲಿ ಶುಭನೇ ತೋರಿಸ್ತಾ ಇದ್ರೂ ನಿಮಗೆ ಜಾತಕದಲ್ಲೇ, ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕ
ಕೋಟ್ಯಾನುಕೋಟಿ ಹುಟ್ಟಿರ್ತಾರೆ ಒಂದೊಂದು ರಾಶಿಗಳಲ್ಲಿ, ಎಲ್ರಿಗೂ ಹಾಗೆ ಫಲಗಳು ಅನ್ವಯ ಆಗೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದ ಅನುಸಾರವಾಗಿ ನಿಮಗೆ ಯಾವ ರೀತಿಯಾದಂತಹ ಅನುಕೂಲತೆಗಳು ಉಂಟಾಗಬೇಕು ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯೋದು ತುಂಬಾ ಒಳ್ಳೆಯದು. ಇನ್ನೂ ಹಲವು ಜನಕ್ಕೆ ಏನಾಗುತ್ತೆ, ಈ ಅರ್ಧಾಷ್ಟಮ ಶನಿಯ ಪ್ರಭಾವವೂ ಸಹ ಒಂದು ಹಂತವಾಗಿ ತೊಂದರೆಯನ್ನು ಕೊಡ್ತಿದೆ ಅಂತ ತುಂಬ ಜನರು ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಆದರೆ ಯಾವುದೇ ರೀತಿಯ ಶನಿ ಪೀಡನಾ ಸ್ಥಾನಗಳು, ಶನಿ ಆ ಸ್ಥಾನದಲ್ಲಿ ಸಂಚಾರ ಮಾಡಿದ ಮಾತ್ರಕ್ಕೆ ನೀವು ಶನಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದು ಅಲ್ಲ. ಯಾಕಂದರೆ ಶನಿ ಯಾವಾಗಲೂ ನಾನು ಕೆಟ್ಟದ್ದೇ ಮಾಡ್ತೀನಿ ಅಂತ ಹೇಳಿ ಯಾರ ಹತ್ರನೂ ಕಾಂಟ್ರಾಕ್ಟ್ ತೊಗೊಂಡಿಲ್ಲ. ನಾನು ಎಲ್ಲರ ಹತ್ರಕ್ಕೂ ಕೆಟ್ಟದಾಗೇ ವರ್ತಿಸ್ತೀನಿ, ಎಲ್ಲರಿಗೂ ಕೆಟ್ಟದ್ದೇ ಮಾಡ್ತೀನಿ ಅಂತ ಯಾರ ಹತ್ರನೂ ಗುತ್ತಿಗೆ ತಗೊಂಡಿಲ್ಲ. ದಯವಿಟ್ಟು ಶನಿಯ ಬಗ್ಗೆ ತಿಳಿಯದೆ ಪ್ರತಿಯೊಬ್ಬರು ಪ್ರಾಜ್ಞರು ಅನ್ನಿಸ್ಕೊಂಡಂಥವ್ರು, ಪಂಡಿತರು ಅಂತ ಅನ್ನಿಸ್ಕೊಂಡವರು, ಶಾಸ್ತ್ರಜ್ಞರು ಅಂತ ಅನ್ನಿಸ್ಕೊಂಡಂಥವ್ರೆ ಇವರುಗಳೇ ಶನಿ ಬಗ್ಗೆ ಇಷ್ಟೊಂದೆಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ನಾ ಹೇಳೋದು ಪ್ರತಿ ಗ್ರಹಗಳಿಗೂ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಎರಡರ ಫಲಗಳನ್ನು ಸೂಚಿಸುವಂತಹ ಒಂದು ಸಾಮರ್ಥ್ಯವಿರುತ್ತೆ. ಹಾಗಾಗಿ ಈ ಎರಡು ಗ್ರಹಗಳ ಒಂದೇ ಗ್ರಹದ ಎರಡು ಮುಖಗಳ ಅನಾವರಣ ಆಗಬೇಕು. ಯಾರಿಗೆ ಶುಭವಾಗುತ್ತೆ, ಯಾರಿಗೆ ಅಶುಭವಾಗುತ್ತೆ, ಯಾರಿಗೆ ತೊಂದರೆ, ಯಾರಿಗೆ ತಾಪತ್ರಯ ಅನ್ನೋದನ್ನು ಕಾಲದ ಜೊತೆಗೆ ನಿಮ್ಮ ಜಾತಕದ ಲಗ್ನಾಧಾರಿತವಾಗಿ ಶನಿ ನಿರ್ಧಾರ ಮಾಡ್ತಾನೆ. ಹಾಗಾಗಿ ಪೀಡನಾ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾಗಲೂ ಅಂದರೆ 4, 5, 8 ಮತ್ತು 7.5 ಸಂದರ್ಭಗಳಲ್ಲಿ ನಿಮ್ಮ ಜನ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಏನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನು ಏನಾದರೂ ಹೊಂದಿದ್ದರೆ ಆ ಸ್ಥಾನಗಳಲ್ಲಿ ಅದು ಬಹಳ ಯೋಗಕಾರಕವಾಗಿಯೇ ಕೆಲಸವನ್ನು ಮಾಡುತ್ತೆ ಹೊರತು ನಿಮಗೆ ತೊಂದರೆ ತಾಪತ್ರಯ ಕೊಡಲ್ಲ. ಎಷ್ಟೋ ಜನಕ್ಕೆ ಇದೇ ಒಂದು ಶನಿ ಪೀಡನ ಅವಧಿಗಳಲ್ಲೇ ಬದುಕು ಬದಲಾವಣೆಯಾಗಿರುತ್ತೆ, ತುಂಬ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಿಕೊಂಡಿರ್ತಾರೆ. ಉದಾಹರಣೆಗೆ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾದಂತಹ ನಮ್ಮ ಮಾಜಿ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರಿರಬಹುದು, ಪ್ರಸ್ತುತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರಿರಬಹುದು. ಎಲ್ರಿಗೂ ಶನಿ ಪೀಡನ ಅವಧಿಯ ಕಾಲದಲ್ಲಿಯೇ ತುಂಬ ಉತ್ಕೃಷ್ಟ ಮಟ್ಟದ ಸಾಧನೆಯನ್ನು ಮಾಡಿದ್ದು, ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು, ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸಿದ್ದು. ಹಾಗಾಗಿ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇರೆ ಗ್ರಹದಿಂದನೇ ತೊಂದರೆಗಳು ಬರ್ತಿದ್ದಿರಬಹುದು, ಗೋಚಾರದ ಫಲಗಳಿಂದನೂ ತೊಂದರೆಗಳು ಬರ್ತಿದ್ದಿರಬಹುದು. ಹಾಗಾಗಿ ಕೇವಲ ಶನಿಯೇ ತೊಂದರೆ ಕೊಡ್ತಾನೆ ಅನ್ನೋದನ್ನು ಮೊದಲು ಪ್ರತಿಯೊಬ್ಬರೂ ತೆಗೆದುಹಾಕಿ. ಮಾತಿಗೆ ಮುಂಚೆ ಶನಿ ಕ್ರೂರಿ, ಅವನು ಕಾಟ ಕೊಡ್ತಾನೆ, ಅವನು ತೊಂದರೆ ಮಾಡ್ತಾನೆ ಅಂತ ಅವನ ಮೇಲೆ ಆಪಾದನೆಗಳನ್ನು ಮಾಡೋದನ್ನು ದಯವಿಟ್ಟು ಪ್ರತಿಯೊಬ್ಬರೂ ನಿಲ್ಲಿಸಿ. ನಿಮಗೆ ತೊಂದರೆ ಕೊಡ್ತಿದ್ಯಾ ಅಂತ ಮೊದಲು ತಿಳಿದು ಆನಂತರ ಅವನ ಮೇಲೆ ಅಪವಾದಗಳನ್ನು ಮಾಡುವಂಥದ್ದು, ಆರೋಪ ಅಪನಿಂದನೆಗಳನ್ನು ಮಾಡುವಂಥದ್ದು ಒಳಿತು. ಏನೂ ಮಾಡದೇ ಇರೋ ಪಾಪ ಶನಿ ಎಷ್ಟೋ ಬಾರಿ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾನೆ. ಅಂಥವನ ಮೇಲೆ ಹೋಗಿ ಆಪಾದನೆ ಮಾಡಿದ್ರೆ ಖಂಡಿತ ತೊಂದರೆ ಆಗಿಬಿಡುತ್ತೆ. ಅಯ್ಯೋ ರಾಮ, ನಾ ಏನೂ ಮಾಡ್ತಾನೆ ಇಲ್ವಲ್ಲ, ಇವ್ರು ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ತೊಂದರೆ ಕೊಟ್ಟರೂ ಕೊಡಬಹುದು, ಹೇಳಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಯಾವುದೇ ಗ್ರಹಗಳು, ನಾನು ಶನಿ ಅಂತಲೇ ಮಾತ್ರ ಹೇಳಲಿಕ್ಕೆ ಬರೋಲ್ಲ, ಯಾವುದೇ ಗ್ರಹಗಳ ಮೇಲೂ ಸುಮ್ಮನೆ ಆ ಗ್ರಹದಿಂದ ನನಗೆ ಹೀಗಾಯಿತು, ಈ ಗ್ರಹದಿಂದ ಹಾಗಾಯಿತು ಅನ್ನೋದಲ್ಲ. ಅದೇ ಗ್ರಹದಿಂದ ಆಗ್ತಾ ಇದೆಯಾ ಅನ್ನೋದನ್ನು ತಿಳಿದು ಮಾತನಾಡಿ, ತಿಳಿದೆ ಅಂತೂ ಯಾರೂ ಮಾತಾಡೋದಕ್ಕೆ ಹೋಗಬೇಡಿ. ಇನ್ನು ಇದೇ ತಿಂಗಳಲ್ಲಿ ಯಾರಾದರೂ ಸರ್ಕಾರದ ಕೆಲಸಗಳಿಗೆ ಅರ್ಜಿಯನ್ನು ಹಾಕಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳನ್ನು ಬರೀಬೇಕು ಅಂದರೂ ಸಹ ಉತ್ತಮವಾದಂತಹ ತಿಂಗಳಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗ್ತಕ್ಕಂತಹದ್ದು. ಅದರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದ ವಾತಾವರಣ ಇರುವಂತಹದ್ದು ಆಗುತ್ತೆ. ಸೊ ಹಾಗಾಗಿ ಒಟ್ಟಾರೆ ಈ ಒಂದು ವೃಶ್ಚಿಕ ರಾಶಿಯವರಿಗಂತೂ ಈ ಒಂದು ಜನವರಿಯ ತಿಂಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ವಾತಾವರಣವಿದೆ. ಗರ್ಭಿಣಿ ಸ್ತ್ರೀಯರಿಗೆ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಒಂದು ಸತ್ಸಂತಾನದ ಪ್ರಾಪ್ತ ಯೋಗ ಇರುವಂಥದ್ದು, ಒಳ್ಳೆ ರೀತಿಯ ಆರೋಗ್ಯಯುತವಾದಂತಹ ಮಗು ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಅದರಲ್ಲೂ ಸಹ
ತುಂಬ ವರ್ಷಗಳಿಂದ ಕನಸನ್ನು ಕಟ್ಕೊಂಡಿದ್ದಂಥವರಿಗೆ ಸಂತಾನಕ್ಕೆ ಸಂಬಂಧಪಟ್ಟ ಶುಭ ಸೂಚನೆಯನ್ನು ಸಹ ನೀವು ಈ ವರ್ಷದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಒಂದು ಜನ್ಮ ಜಾತಕದ ಅನ್ವಯವಾಗಿ ಒಮ್ಮೆ ಜಾತಕವನ್ನು ತೋರಿಸ್ಕೊಳ್ಳಿ. ಇನ್ನೇನಾದರೂ ಸರಿ ಇಲ್ಲದೆ ಇದ್ದದ್ದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಸರಿ ಇದ್ದದ್ರೆ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಜೀವನ ಎಲ್ಲವೂ ಸಹ ಸುಖ ಸೌಖ್ಯವಾಗಿರಲಿ ಅಂತ ಆಶೀರ್ವಾದಗಳನ್ನು ಮಾಡ್ತಾ, ಇನ್ನು ನಿಮ್ಮ ಒಂದು ಇಷ್ಟೆಲ್ಲ ಒಂದು ಶುಭ ಫಲಗಳನ್ನು ಕೊಡ್ತಾ ಇರುವಂತಹ ಆ ದೇವರ ನಾಮಸ್ಮರಣೆಗಳನ್ನು ಮರೆಯೋದು ಬೇಡ. ಪರಿಹಾರವನ್ನು ಮಾಡಿಕೊಳ್ಳೇಬೇಕು. ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಎರಡನೆಯದಾಗಿ ಆಧ್ಯಾತ್ಮಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂದರೆ ಏನು? ನಾವು ಈ ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೀವಿ, ಹಾಗಾಗಿ ಈ ಪ್ರಕೃತಿಗೋಸ್ಕರ ಒಂದಿಷ್ಟು ಸಮಯವನ್ನು ಎತ್ತಿಟ್ಟು ಪ್ರಕೃತಿಯನ್ನು ಕಾಪಾಡುವಂಥದ್ದು, ಇರುವಂತಹ ಗಿಡ ಮರಗಳನ್ನು ಸ್ವಲ್ಪ ಪೋಷಣೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿ. ಮುಂದಿನ ಕಾಲಕ್ಕೆ ನಾವು ಎಲ್ಲರೂ ಹೆಗಲಿಗೆ ಸಿಲಿಂಡರ್ಗಳನ್ನು ನೇತು ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇರೋ ಬರೋ ಮರಗಳನ್ನೆಲ್ಲ ಕಡಿದು ಹಾಕ್ತಿದ್ರೆ ಪ್ರಾಣವಾಯು ಎಲ್ಲಿಂದ ಬರಬೇಕು? ಇನ್ನಿತರ ಜೀವಜಂತುಗಳಿಗೆ ನಮ್ಮ ಒಂದು ದೆಸೆಯಿಂದಾಗಿ, ನಮ್ಮ ಆಸೆ ಆಕಾಂಕ್ಷೆ ಲೋಭೆಗಳು ಈರ್ಷ್ಯ ಸ್ವಾರ್ಥಗಳಿಂದಾಗಿ ಅವುಗಳ ಜೀವನವನ್ನೂ ಸಹ ನಾವು ಹಾಳುಗೆಡುತ್ತಾ ಇದ್ದೀವಲ್ಲ. ಅದಕ್ಕೆಲ್ಲ ಉತ್ತರ ಕೊಡುವಂತಹವರು ಯಾರು? ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸ ಮಾಡಿ. ಇನ್ನಿತರ ಜೀವ ಜಂತುಗಳ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿ. ಕಾಳಜಿ ಅಂದರೆ ನೀವು ಕರ್ಕೊಂಡು ಬಂದು ಸಾಕಿ ಅಂತಂತೂ ಖಂಡಿತವಾಗಿಯೂ ನಾನು ಹೇಳಲಾರೆ. ಸಾಧ್ಯವಿದ್ದವರು ಮಾಡಿ. ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟರೂ ಸಾಕು, ತುಂಬ ಅನುಕೂಲತೆ ಉಂಟಾಗ್ತದೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹಣ್ಣುಗಳನ್ನು ಕೊಡ್ತಾ, ಹೂಗಳನ್ನು ಕೊಡ್ತಾ ಇದ್ದರೆ ಪ್ರಕೃತಿಗೆ ನಮಗೆ ಪ್ರಾಣವಾಯು ಸಿಗುತ್ತೆ, ಇತರ ಪ್ರಾಣಿಗಳಿಗೆ ಆಹಾರ ಮತ್ತು ಆಸರೆಯಾಗಿ ನಿಂತ್ಕೊಳ್ಳುತ್ತೆ. ಇದನ್ನು ನೋಡಿದಂತಹ ಭಗವಂತ ಎಂತಹ ಒಳ್ಳೆ ಕಾರ್ಯವನ್ನು ಈತ ಮನುಷ್ಯನಾಗಿ ಹುಟ್ಟಿ ಮನುಷ್ಯತ್ವವನ್ನು ಸಾರಣೆ ಮಾಡ್ತಾ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅಂಥೇಳಿ ದೈವವೇ ನಿಮಗೆ ಆಶೀರ್ವಾದ ಮಾಡುತ್ತೆ. ದೈವವೇ ನಿಮಗೆ ಆಶೀರ್ವಾದ ಮಾಡಿದ ಮೇಲೆ ಬೇರೆ ಇನ್ನೇನು ಬೇಕು? 2 ವಿಧಗಳು, ದೇವರನ್ನು ಮೆಚ್ಚಿಸೋದು ಮತ್ತು ದೇವರೇ ಮೆಚ್ಚಿಕೊಳ್ಳೋದು. ದೇವರನ್ನು ಮೆಚ್ಚಿಸುವುದು ಒಂದು ಪಾಲಿಗೆ ಯಾವಾಗ ಬೇಕಾದರೂ ಕಳ್ಕೋಬಹುದು. ಯಾಕಂದರೆ ನೀವು ಪದೇ ಪದೇ ಅವನ ಪ್ರೀತ್ಯರ್ಥವನ್ನು ಮಾಡ್ತಾ ಇರಬೇಕು. ಅದೇ ದೇವರೇ ನಿಮ್ಮನ್ನು ಮೆಚ್ಚಿಕೊಂಡಾಗ ನೀವು ಪದೇ ಪದೇ ಅವನನ್ನು ಪ್ರೀತ್ಯರ್ಥ ಮಾಡುವಂಥದ್ದು ಏನೂ ಇಲ್ಲ. ಅಂದರೆ ನಮ್ಮ ಮನಸ್ಸಿಗೆ ಹತ್ತಿರವಾದಂಥವರು ಎಷ್ಟೇ ಇದರಲ್ಲಿರಲು ನಾವು ಅವರ ಸಹಾಯಕ್ಕೆ ಹೋಗಿ ನಿಂತ್ಕೊಳ್ತೀವಿ. ಅದೇ ಅವರು ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ನಾವು ಅವರನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದರೆ ಯಾವಾಗ ಬೇಕಾದರೂ ಆ ಸಂಬಂಧ ಮುರಿದು ಹೋಗಬಹುದು. ಹಾಗಾಗಿ ನಿಮ್ಮ ಜೀವನದ ಅನ್ವಯ ಭಗವಂತನನ್ನು ಮೆಚ್ಚಿಸೋ ಕೆಲಸ ಅಲ್ಲ, ಭಗವಂತನೇ ಮೆಚ್ಚುವ ಕೆಲಸವನ್ನು ಮಾಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ, ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವರು ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಇನ್ನು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದಂಥವರು ರಾಜರಾಜೇಶ್ವರಿ ಪಂಚರತ್ನ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಅದೇ ರೀತಿಯಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶಿವಪಂಚಾಕ್ಷರಿ ಮಂತ್ರದ ಪಠಣವನ್ನು, ನಾಮಜಪಗಳನ್ನು ಮಾಡ್ತಾ ಬರುವುದು ಬಹಳಷ್ಟು ಅನುಕೂಲ ಉಂಟು ಮಾಡ್ತದೆ. ಈ ಜನವರಿ ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಸಹ ತುಂಬ ಉತ್ತಮವಾದಂತಹ ತಿಂಗಳು ಇದಾಗಿರಲಿ ಅಂತ ನಾನು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಬದುಕುಗಳು ಕತ್ತಲೆಯಿಂದ ಬೆಳಕಿನೆಡೆಗೆ ಬರಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.